ನಮಸ್ತೆ ಸ್ನೇಹಿತರೆ, ಬನ್ನಿ ಇವತ್ತು ಹೋಟೆಲ್ ಶೈಲಿಯ ಮೂಲಂಗಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮಸಾಲೆಗಳು ಮನೆಯಲ್ಲೇ ಇರುವಂಥ ಮಸಾಲೆಗಳನ್ನು ಬಳಸಿ ಅತಿ ರುಚಿಯಾದ ಹೋಟೆಲ್ ಶೈಲಿಯ ಮೂಲಂಗಿ ಸಾಂಬಾರು ಹಾಗೆ ಮೂಲಂಗಿ ಪಲ್ಯನ ಮಾಡ್ತಾ ಇದ್ದೀನಿ. ಮೂಲಂಗಿ ಕಂಡ್ರೆ ಯಾರೆಲ್ಲ ಮೂಗು ಮುರಿತಾರೋ ಅವರಿಗೆ ಈ ರೀತಿ ಪಲ್ಯ ಒಂದ್ಸರಿ ಸಾಂಬಾರು ಮಾಡಿಕೊಟ್ರೆ ಅವರು ವಾರದಲ್ಲಿ 3-4 ಸಾರಿ ಇದೇ ಮೂಲಂಗಿ ಸಾಂಬಾರನ್ನ ಇಷ್ಟಪಟ್ಟು ತಿಂತಾರೆ. ನೋಡಿ, ಮೂಲಂಗಿನ ತೊಳೆದ್ಬಿಟ್ಟು ಈ ರೀತಿ ಹೆಚ್ಚಿ ತಗೊಳ್ತಾ ಇದ್ದೀನಿ. ಆನಂತರ ಇದಕ್ಕೆ ಒಂದು ಸ್ವಲ್ಪ ಅರಿಶಿಣ ಪುಡಿ ಮತ್ತು 1-2 ಟೇಬಲ್ ಟೀ ಸ್ಪೂನಷ್ಟು ಉಪ್ಪನ್ನು ಹಾಕಿಬಿಟ್ಟು ಇದನ್ನು ನೀಟಾಗಿ ಬೇಯಿಸ್ಕೊಂಬರಬೇಕು. ಹೋಳಿಗೆಲ್ಲ ಉಪ್ಪು ಹತ್ತಬೇಕಲ್ವ, ಆ ಕಾರಣಕ್ಕೆ ಉಪ್ಪನ್ನು ಇವಾಗಲೇ ಹಾಕಬೇಕು. ಆನಂತರ ನೋಡಿ, ನಾನು ಒಂದು ಬೌಲ್ಗೆ 1 ಹಿಡಿಯಷ್ಟು ತೊಗರಿಬೇಳೆನ ಹಾಕ್ತಾಯಿದ್ದೀನಿ. 1 ಬೌಲ್ ತೊಗೊಳ್ಳಿ ಸಾಕಾಗುತ್ತೆ. ಇದಿಷ್ಟನ್ನು ಹಾಕಿಬಿಟ್ಟು ಇದನ್ನು ನೀಟಾಗಿ 1-2 ನೀರಲ್ಲಿ ವಾಶ್ ಮಾಡಿ ತಗೊಂಬರೋಣ ಬೇಳೆನ. ಆನಂತರ ಈ ಬೇಳೆ ಎಲ್ಲ ನೀಟಾಗಿ ಕಿವುಚಿ ತೊಳೆದ್ಬಿಟ್ಟು ಆ ಮೂಲಂಗಿ ಇತ್ತಲ್ವ, ನಾವು ಬೇಯಿಸಿಟ್ಕೊಂಡಿದ್ದು ಮೂಲಂಗಿಗೆ ಬೇಳೆನ ಹಾಕಿ ಬೇಳೆ, ಮೂಲಂಗಿ, ಉಪ್ಪು, ಅರಿಶಿಣ ಪುಡಿ ಇದನ್ನೆಲ್ಲ ಹಾಕಿಬಿಟ್ಟು 1-2 ವಿಷಲ್ ಕೂಗ್ಕೊಂಡ್ರೆ ನಮಗೆ ಇವಾಗ ರೆಡಿಯಾಗಿಬಿಡುತ್ತೆ. ಬೇಳೆ ಬೇಯಿಸಿ ತಗೊಂಡ್ಬಿಡೋಣ. ಬನ್ನಿ, ಹಾಗಿದ್ರೆ ಈ ಬೇಳೆ ಬೇಯೋ ತನಕ ನಾವು ಮೂಲಂಗಿ ಪಲ್ಯ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಂಡು ಬಂದ್ಬಿಡ್ತೀನಿ. ಆನಂತರ ಈ ಸಾಂಬಾರಿಗೆ ಅಗತ್ಯವಿದ್ದಷ್ಟು ಮಸಾಲೆ ಪದಾರ್ಥಗಳನ್ನು ಹುರಿಯೋದು ಹೇಗೆ ಅಂತ ತೋರಿಸ್ಕೊಂಡು ಬಂದ್ಬಿಡ್ತೀನಿ. ನೋಡ್ತಾ ಇದ್ದೀರಲ್ಲ, ನಾನು ಮೂಲಂಗಿ ಮತ್ತು ಮೂಲಂಗಿ ಸೊಪ್ಪನ್ನು ನೀಟಾಗಿ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಆನಂತರ ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಗೆ ಹೆಚ್ಚಿದಂಥ ಈರುಳ್ಳಿ ಮತ್ತು ನೆನೆಸಿಟ್ಟಂತಹ ಹೆಸರು ಬೇಳೆನ ಹಾಕ್ತಾಯಿದ್ದೀನಿ. ನೀವು ಹೆಸರು ಬೇಳೆ ಬದಲು ಕಡಲೆಬೇಳೆ ಕೂಡ ನೀವು ನೀರಲ್ಲಿ ನೆನೆಸ್ಬಿಟ್ಟು ತೊಗೋಬೋದು. ಕಡಲೆಬೇಳೆ ಆದರೆ 1 ತಾಸು ನೆನೆಸ್ಕೋಬೇಕು. ಹೆಸರು ಬೇಳೆ ಆದರೆ 10 ನಿಮಿಷ ನೆನೆಸ್ಕೊಂಡ್ರೆ ಸಾಕಾಗುತ್ತೆ. ಆನಂತರ ಹೆಚ್ಚಿದಂತಹ ಮೂಲಂಗಿ ಸೊಪ್ಪು, ಮೂಲಂಗಿ ಇದನ್ನೆಲ್ಲ ಹಾಕಿಬಿಟ್ಟು ಒಂದು ಸ್ವಲ್ಪ ಬಾಡಿಸ್ಕೊಂಡ್ಬಿಟ್ರೆ ನನಗೆ ಪಲ್ಯ ಊಟಕ್ಕೆ ರೆಡಿ ಆಯಿತು. ಸ್ವಲ್ಪ ಬೇಕಿದ್ರೆ ಮಸಾಲೆ ಪೌಡರ್ನ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಮಸಾಲೆ ಪೌಡ್ರು, ಸ್ವಲ್ಪ ಅರಿಶಿಣ ಪುಡಿ ಹಾಕಿ ರೆಡಿ ಮಾಡ್ಕೊಂಡ್ಬಿಟ್ಟೆ. ನಮಗೆ ಪಲ್ಯ ರೆಡಿ ಆಯಿತು. ಬನ್ನಿ, ಹಾಗಿದ್ರೆ ಇವಾಗ ನಾವು ಮಸಾಲೆನ ಯಾವ ರೀತಿ ಹುರಿದು ತಕ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, 1 ಟೇಬಲ್ ಟೀ ಸ್ಪೂನಷ್ಟು ಕಡಲೆಬೇಳೆ, 1 ಟೇಬಲ್ ಟೀ ಸ್ಪೂನಷ್ಟು ಉದ್ದಿನಬೇಳೆ, 1/4 ಟೇಬಲ್ ಟೀ ಸ್ಪೂನಷ್ಟು ಮೆಂತೆ ಹಾಕಿ ಇದನ್ನು ನೀಟಾಗಿ ಬಾಡಿಸ್ಕೊಂಡು ತಕ್ಕೊಂಬಿಡೋಣ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಬಾಡಿಸಿ ತೆಗೆದುಬಿಟ್ಟು ಅದೇ ಪ್ಯಾನ್ಗೆ ನಾನು ಮತ್ತೆ ಒಂದು ಸ್ವಲ್ಪ 1 ಟೇಬಲ್ ಟೀ ಸ್ಪೂನಷ್ಟು ಜೀರಿಗೆ, 1/4 ಟೇಬಲ್ ಟೀ ಸ್ಪೂನಷ್ಟು ಸಾಸಿವೆ, 1 ಟೇಬಲ್ ಟೀ ಸ್ಪೂನಷ್ಟು ಧನಿಯಾ ಕಾಳನ್ನು ಹಾಕಿಬಿಟ್ಟು ಇದನ್ನು ಕೂಡ ನೀಟಾಗಿ ನಾನು ಹುರಿದು ತೆಗಿತಾ ಇದ್ದೀನಿ. ನನಗೆ ಬಾಣಲೆಯಲ್ಲಿ ಆಲ್ರೆಡಿ ಎಣ್ಣೆ ಇತ್ತು, ಹಾಗೆ ಹುರಿದು ತೆಗೆದಿದ್ದೀನಿ. ನೀವು ಬೇಕಿದ್ರೆ ಎಣ್ಣೆ ಹಾಕ್ಕೊಂಡು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹುರಿದು, ಹಾಗೆ ಒಣಮೆಣಸಿನ್ಕಾಯಿ, ಟೊಮೊಟೊನೂ ಕೂಡ ನಾವು ನೀಟಾಗಿ ಬಾಡಿಸ್ಕೊಂಡು ತಗೋಬೇಕು. ಟೊಮೊಟೊ ಹುರಿಯುವಾಗ 1 ಟೇಬಲ್ ಟೀ ಸ್ಪೂನಷ್ಟು ಎಣ್ಣೆನ ನಿಜವಾಗ್ಲೂ ಹಾಕಲೇಬೇಕಾಗುತ್ತೆ, ಚೆನ್ನಾಗಿ ಹುರಿದು ಬರುತ್ತೆ. ಹಾಗೆ ನಾನು ಒಣಮೆಣಸಿನ್ಕಾಯಿನೂ ಹುರ್ಕೊಂಡಿದ್ದೀನಿ. ನೋಡಿ, ಟೊಮೊಟೊ, ಕೊಬ್ಬರಿ ಹಾಗೆ ಕೆಂಪಾಗಿ ಹುರಿದಂತಹ ಈರುಳ್ಳಿ ಹಾಗೆ ಧನಿಯಾ ಕಾಳು, ಜೀರಿಗೆ, ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು, ಕಡಲೆಬೇಳೆ, ಉದ್ದಿನಬೇಳೆ, ಮೆಂತೆ ಹಾಗೆ ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲದನ್ನು ಹುರಿದು ನಾನು ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಮಸಾಲೆ ರೆಡಿಯಾಗಿದೆ ಎಂದು. ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ನಾವು ಇವಾಗ ಹಾಕ್ಕೊಂಡು 1-2 ರೌಂಡು ಮಿಕ್ಸಿ ತಿರುಗಿಸ್ಕೊಂಡು ಬಂದುಬಿಡೋಣ. ಆನಂತರ ನೋಡಿ, ನಾನು ಬೇಯಿಸಿದ ಸ್ವಲ್ಪ ತಳದಲ್ಲಿರುವಂತಹ ಬೇಳೆನ ತೆಗೆದು ನಾನು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ಇದರಿಂದ ಕೂಡ ನಮಗೆ ಸಾಂಬಾರು ತುಂಬ ಗಟ್ಟಿಯಾಗಿ ಬರುತ್ತೆ. ಹಾಗೆ ಉದ್ದಿನಬೇಳೆ, ಕಡಲೆಬೇಳೆ ಹುರಿದು ಹಾಕೋದ್ರಿಂದ ರುಚಿ ಜೊತೆಗೆ ಘಮದ ಜೊತೆಗೆ ಹಾಗೆ ನಮಗೆ ಸಾಂಬಾರು ತುಂಬ ಥಿಕ್ನೆಸ್ ಆಗಿ ಬರಲಿಕ್ಕೆ ಸಹಾಯ ಆಗುತ್ತೆ. ಆನಂತರ ನೋಡಿ, ಅದೇ ನಾವು ಬೇಯಿಸಿಟ್ಟಂತಹ ಬೇಳೆಗೆ ರುಬ್ಬಿದಂತಹ ಎಲ್ಲ ಮಸಾಲೆಗಳನ್ನು ಹಾಕಿಬಿಟ್ಟು ಇದನ್ನು ಒಂದು ಸ್ವಲ್ಪ ಕುದಿಸ್ಕೋಬೇಕಾಗುತ್ತೆ. ಇದನ್ನೊಂದು ಸ್ವಲ್ಪ ಜಾಸ್ತಿನೇ ಹೊತ್ತು ಕುದಿಸ್ಕೋಬೇಕು. ಆನಂತರ ಸಾಂಬಾರು ಈ ರೀತಿ ಬಣ್ಣ ಚೇಂಜ್ ಆಗುತ್ತೆ. ನೀಟಾಗಿ ಕಳಮಳ ಇದು ಕುದ್ದಾದ ತಕ್ಷಣ ಇದಕ್ಕೆ ಒಂದು ಘಮ್ ಅಂತ ಹೇಳಿ ಒಂದು ಒಗ್ಗರಣೆ ಕೊಟ್ಕೊಂಡ್ಬಿಟ್ರೆ ಸೂಪರಾದ ಹೋಟೆಲ್ ಶೈಲಿಯ ಮೂಲಂಗಿ ಸಾಂಬಾರು ರೆಸಿಪಿ ರೆಡಿ ಆಯಿತು. ನೋಡಿ, ಈ ರೀತಿ ಸಾಂಬಾರು ನಮ್ಮ ಮನೇಲಿ ಡೈಲಿ ಮಾಡಿಕೊಟ್ಟು ತಿಂತಾರೆ, ತುಂಬ ರುಚಿಯಾಗಿರುತ್ತೆ. ಬನ್ನಿ, ಹಾಗಿರೋ ಒಗ್ಗರಣೆಗೆ 4 ಟೇಬಲ್ ಟೀ ಸ್ಪೂನಷ್ಟು ಎಣ್ಣೆ, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು, ಒಣಮೆಣಸಿನಕಾಯಿ ಹಾಕಿಬಿಟ್ಟು ಹಾಗೆ ಒಂದು ಸ್ವಲ್ಪ ಹಿಂಗನ್ನು ಮರಿಬೇಳೆ. ಹಿಂಗೆ ಹಾಕೋದ್ರಿಂದ ಸಾಂಬಾರಿಗೆ ಒಂದು ಒಳ್ಳೆ ಘಮ ಬರುತ್ತೆ, ಹಾಗೆ ಒಂದು ಒಳ್ಳೆ ರುಚಿಯೂ ಕೂಡ ಬರುತ್ತೆ. ಹಿಂಗನ್ನು ಹಾಕಿಬಿಟ್ಟು ಒಗ್ಗರಣೆ ಹಾಕ್ಕೊಂಡ್ರೆ ನನಗಿವಾಗ ಒಗ್ಗರಣೆ ರೆಡಿ ಆಯಿತು. ನೋಡಿ, 4 ಟೇಬಲ್ ಟೀ ಸ್ಪೂನಷ್ಟು ಎಣ್ಣೆ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ, ಒಣಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು
ಎಲ್ಲ ಹಾಕಿದ್ಮೇಲೆ ನಿಮ್ಮಲ್ಲಿ ಯಾವುದಾದ್ರು ಸಾಂಬಾರು ಪುಡಿ ಅವೈಲೇಬಲ್ ಇದ್ದರೆ ಹಾಕೋ ಅಗತ್ಯವೇ ಇಲ್ಲ. ಯಾಕಂದರೆ ಎಲ್ಲ ಸಾಂಬಾರು ಪದಾರ್ಥಗಳನ್ನು ನಾನು ಹುರಿದು ಸಾಂಬಾರಿಗೆ ಹಾಕಿದ್ದೀನಿ. ನೋಡಿ ಎಷ್ಟು ಒಳ್ಳೆ ಸಾಂಬಾರಿಗೆ ನಮಗಿವಾಗ ಒಳ್ಳೆ ಒಗ್ಗರಣೆ ಹಾಕಾಯಿತು. ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟ್ ಆಗಿತ್ತು. ನೀವು ಇದೇ ರೀತಿ ಮೆಥಡ್ನ ಫಾಲೋ ಮಾಡಿ ನೀವು ಮೂಲಂಗಿ ಸಾಂಬಾರು ಮಾಡಿಬಿಟ್ಟು ನಿಮಗೆ ಯಾವ ರೀತಿ ಮೂಲಂಗಿ ಸಾಂಬಾರು ಇಷ್ಟ ಅಂತ ಹೇಳಿ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಸಿ ಮೂಲಂಗಿ ಸಾಂಬಾರು, ಜಜ್ಜಿ ಮೂಲಂಗಿ ಸಾಂಬಾರು ಇಷ್ಟನೋ ಅಥವಾ ಬೇಳೆ ಮೂಲಂಗಿ ಸಾಂಬಾರು ಇಷ್ಟನೋ ಅಂತ ಹೇಳಿ ಇದನ್ನು ಇಡ್ಲಿ ಜೊತೆಗೆ ಹಾಗೆ ಅನ್ನದ ಜೊತೆಗೆ ಮುದ್ದೆ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ತುಂಬ ರುಚಿಯಾಗಿತ್ತು, ತುಂಬ ಟೇಸ್ಟ್ ಆಗಿತ್ತು. ಹಾಗೆ ಬನ್ನಿ ನಾನು ಇವಾಗ ಸಾಂಬಾರು ಜೊತೆಗೆ ಹಾಗೆ ನಾನು ಪಲ್ಯ ಮಾಡಿದ್ದೆ ಅಲ್ವಾ, ಅದಕ್ಕೆ ನಿಮಗೆ ಪಲ್ಯದ ಒಂದು ವ್ಯೂ ತೋರಿಸ್ಕೊಂಡ್ಬಂದ್ಬಿಡ್ತೀನಿ. ನೋಡಿ, ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕೊನೆಗೆ ಅಲಂಕರಿಸ್ಕೊಂಡ್ಬಿಟ್ರೆ ನಮಗೆ ಸಾಂಬಾರು ತುಂಬ ರುಚಿಯಾಗಿತ್ತು ಫ್ರೆಂಡ್ಸ್. ಒಮ್ಮೆ ನೀವು ಟ್ರೈ ಮಾಡಿ. ತಟ್ಟೆ ಇಡ್ಲಿಗೂ ಕೂಡ ತುಂಬ ರುಚಿಯಾಗಿರುತ್ತೆ, ತುಂಬ ಸೂಪರ್ ಆಗಿತ್ತು. ಒಮ್ಮೆ ಟ್ರೈ ಮಾಡಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮೊದಲನೇ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇಲ್ಲಿವರೆಗೂ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ನೋಡಿ, ನಾನು ಕೊನೆಗೆ ಪಲ್ಯ ತೋರಿಸ್ತಾ ಇದ್ದೀನಿ. ಪಲ್ಯ ರೆಸಿಪಿ ತುಂಬ ಚೆನ್ನಾಗಿತ್ತು. ಬರೇ ಬಾಯಲ್ಲೇ ಕೂಡ ತಿಂದ್ಬಿಡ್ಬೋದು ಪಲ್ಯನ. ಆ ಪಲ್ಯ ಬಂದ್ಬಿಟ್ಟು ರೊಟ್ಟಿ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ದೋಸೆಗೂ ಕೂಡ ನಾವು ಮಾಡಿಕೊಂಡು ಪಲ್ಯನ ಊಟ ಮಾಡ್ಬೋದು. ಪಲ್ಯ ಎಷ್ಟು ಸೂಪರಾಗಿದೆ ನೋಡಿ. ಪಲ್ಯ ಸಖತ್ತಾಗಿ ಬಂದಿತ್ತು. ಪಲ್ಯ ಸಾಂಬಾರು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.